ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ನೀವೇ ನನ್ನ ವೀಡಿಯೋ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು 7 o'clock ಆಗಿದೆ. ಚಳಿ ಇರೋದ್ರಿಂದ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಬರೋಲ್ಲ. ನಮ್ಮ ಪಾಪು ಅಂತೂ ಎಷ್ಟು ನೈಟು ಎಷ್ಟು ಲೇಟಾಗಿ ಮಲಗಿಸಿದ್ರು ಮಾರ್ನಿಂಗು ಒಂದು 5:30 6 o'clock ಎಲ್ಲ ಎದ್ದೊಳ್ಬಿಡ್ತಾನೆ. ಅವ್ನಿಗೆ ಡೈಲಿ ಅಭ್ಯಾಸ ಆಗಿಬಿಟ್ಟೈತೆ. ನಾವು ನೈಟ್ ಅದಕ್ಕೆ ಲೇಟಾಗಿ ಮಲಗಿಸಿದ್ರು ಕೂಡ ಆಟ ಆಡಿಸಿ ಮತ್ತೆ ಮಾರ್ನಿಂಗ್ ಬೇಗನೆ ಎದ್ದೊಳ್ತಾನೆ. ಅವನಿಗೆ ಚಳಿ ಅನ್ಸಲ್ವೋ ಇಲ್ಲ ಮಕ್ಳುಗಳಿಗೆ ಆಗೇನೋ ಗೊತ್ತಿಲ್ಲ. ಇವತ್ತಿನ ವ್ಲಾಗ್ ಏನಂತ ಅಂದರೆ ಅಂಥದ್ದೇನಿಲ್ಲ. ಸೊ ಪಾಪುಗೆ 2 months ಬ್ಯಾಕ್ ಹುಷಾರಿರಲಿಲ್ಲ. ಮೇ ಬಿ 2 months 1.5 month ಹಿಂದೆ ಹುಷಾರಿರಲಿಲ್ಲ. ಸೊ ಟೆಂಪಲ್ಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ದು, ಅವತ್ತಿಂದ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೆನ್ ಈಗ ಪಟ ಅಂತ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಆನಿಯನ್ ತೊಗೊಂಡಿದ್ದೆ. ಆನಿಯನ್ಗಿಂತ ಈರುಳ್ಳಿ ಸಿಪ್ಪೆನೇ ಜಾಸ್ತಿ ಇದ್ದು, ಆ ಸಿಪ್ಪೆನೆಲ್ಲ ಬೇರ್ಪಡಿಸಿ ಈರುಳ್ಳಿನೇ ಬೇರೆ ಇಟ್ಟು ಬಿಸಿಲಿಗಿಡೋಣ ಅಂತ ಅಂದ್ಬಿಟ್ಟು, ಕಸ ಗುಡ್ಸೋಕ್ಕೆ ಮುಂಚೆ ಕ್ಲೀನ್ ಮಾಡಿಕೊಂಡ್ರೆ ಮತ್ತು ಕಸ ಆಗಲ್ಲ ಅಂತೇಳಿ ಈರುಳ್ಳಿನ ಫಸ್ಟ್ ಕ್ಲೀನ್ ಮಾಡಿ ಬಿಸಿಲಿಗಿಟ್ಟು ಆಮೇಲೆ ಮನೆ ಕಸ ಎಲ್ಲ ಓಡ್ಕೊಂಡೆ. ಸೊ ಹಾಗೆ ಪಾತ್ರೆಗಳು ಕೂಡ ತೊಳ್ಕೊಂಬಂದು ಎಲ್ಲ ಎತ್ತಿಟ್ಟೆ. ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಮನೆ ಒರೆಸೋಣ ಅಂತ ಸ್ಟಾರ್ಟ್ ಮಾಡಿ ಮನೆ ಒರೆಸ್ತಾ ಇದ್ದೀನಿ. ಇತ್ತೀಚೆಗೆ ನಾನು ವೀಡಿಯೋಗಳನ್ನ ಲಾಗ್ನ ಕಮ್ಮಿ ಮಾಡ್ತಿದ್ದೀನಿ. ನಾನು ಪರ್ಸ್ನಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆದಷ್ಟು ವೀಡಿಯೋಸ್ನ ಲಾಗ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮನೆ ಒರೆಸಿದ್ದೆಲ್ಲ ಮುಗಿದು ಆಚೆ ಪ್ಯಾಸೆದು ಕೂಡ ತೊಳ್ಕೊಂಡು ಒಂದು ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡೆ. ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಬಂದಾಗಲೇ 10 o'clock ಆಗೈತೆ. ಪಾಪು ಆಚೆ ಆಟ ಆಡ್ತಾ ಇದ್ದಾನೆ. ಕಟ್ಟಿ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ಸಿಗ್ತೀನಿ. ತಲೆ ಆರಿಸ್ಲಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ. ಅಪ್ಪು ಪಾಪು ರೆಡಿ ಮಾಡ್ಬಿಟ್ಟು ಆಮೇಲೆ ನಾನು ರೆಡಿ ಮಾಡ್ಕೊಳ ಅಂತ ಫಸ್ಟ್ ಅವನು ರೆಡಿ ಮಾಡ್ತಿದ್ದೆ. ಎಷ್ಟು ಆಟ ಆಡಿಸ್ತಾನೆ ಅಂದರೆ ರೆಡಿಯಾಗಿ ಮಾಡಬೇಕಾದ್ರೆ ಅಪ್ಪ ರೆಡಿ ಮಾಡಾಯಿತು. ಹಾಯ್ ಮಾಡಪ್ಪು. ಟಿಫನ್ ಮಾಡ್ದ ಚಿನಿ? ಕೇಳೆಲ್ಲನೂ ಟಿಫನ್ ಆಯ್ತಂತ? ಎಲ್ಲರದು ಟಿಫನ್ ತಿಂದ? ಎಲ್ಲರೂ ಕೇಳ ಹಾಯ್ ಮಾಡಿಬಿಟ್ಟು ಕೇಳೆಲ್ಲನೂ ಎರಡು ಬಿಟ್ಟು ಆಯ್ತಾ ಟಿಫನ್ ಕೇಳಿದ್ರೆ ಊಟನ ಕೇಳ್ದ. ನಾನು ಪಾಪು ರೆಡಿಯಾಗಿದ್ದಾಯಿತು. ಇವತ್ತು ಟೆಂಪಲ್ಗೆ ನಾನು ಪಾಪು ಇಬ್ಬರೇ ಹೋಗ್ತಾ ಇರೋದು. ಸೊ ಈಗ ಪೂಜೆ ಮಾಡಿಬಿಟ್ಟು ಮನೇಲಿ ಹೊರಡಬೇಕು. ದೇವ್ರ ಸಾಮಾನೆಲ್ಲ ತೊಳ್ಕೊಬಂದು ರೆಡಿ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೆ. ಅಪ್ಪು ಅಂತೂ ಎಷ್ಟು ಮಾತು ಕಲ್ತಿದ್ದಾನೆ ಅಂದರೆ ಕ್ಯಾಮ್ರಾ ಮುಂದೆ ಬರೋದು, ಮಾತಾಡೋದು, ಸಿಕ್ಕಾಪಟ್ಟೆ ಮಾತು ಕಲ್ತ್ಬಿಟ್ಟವನೆ. ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಮಾಡಿದಾಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಅಪ್ಪು ಹೋಗೋಣ? ನಾನು ಅಪ್ಪು ಇಬ್ಬರೇ ಅಂದ್ಬಿಟ್ಟು ಬೈಕಲ್ಲಿ ಹೋಗೋಣ ಅಂತ ಹೋಗ್ತಿದ್ದು. ಹೋಗ್ಬೇಕಾದ್ರೆ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೂವು ತೊಗೊಂಡು ಫೈನಲಿ ದೇವಸ್ಥಾನ ಹತ್ರ ಹೋದ್ವಿ. ಜನ ಇದ್ದರು, ಅಷ್ಟರಲ್ಲೇ ಅಷ್ಟೊಂದು ಜಾಸ್ತಿ ಜನ ಇರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪ್ರಸಾದ ಕೊಟ್ಟಿದ್ದಾರೆ, ಇಸ್ಕೊಂಡಿದ್ವಿ. ಜಸ್ಟ್ ಈಗ ಮನೆಗೆ ಬಂದ್ವಿ. ಟೈಮ್ ಬಂದಾಗಲೇ 1:40 ಆಗೈತೆ. ಟೆಂಪಲಲ್ಲಿ ಜನ ಜಾಸ್ತಿ ಇರಲಿಲ್ಲ, ಅದಕ್ಕೆ ಬೇಗ ಬಂದ್ವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ತೀರ್ಥ ತಂದಿದ್ದೀವಿ. ಅಪ್ಪು ಹುಷಾರಿಲ್ದಾಗ ಹೇಳಿದ್ನಲ್ಲ, ಹಾಗೆ ಕೋಳಿ ಒಪ್ಪಿಸ್ಕೊಂಡು ಪೂಜೆ ಮಾಡ್ಕೋತೀವಿ ಅಂತಂದಿದ್ದು. ಸೊ ಈ ಕೋಳಿ ತೊಗೊಬಂದು ಇಲ್ಲೇ ತೀರ್ಥ ಹಾಕಿ ಒಪ್ಪಿಸ್ಕೊಂಡು ಪೂಜೆ ಮಾಡಬೇಕು. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಬೇಕು. ಟೈಮ್ ಬಂದಾಗಲೇ 3:30 ಆಗೈತೆ. ಪಾಪು ಮಲಗಿದ್ದಾನೆ, ಅವನು ಎಬ್ಬರಿಸ್ಬೇಕು. ನಾನು ಫ್ರೆಶ್ ಅಪ್ ಆಗಿ ಬಂದೆ, ಪಾಪು ಇನ್ನೂ ಮಲಗಿದ್ದಾನೆ. ಸೊ ನಾನು ರೆಡಿ ಆಗಿಬಿಟ್ಟು, ಏನು ರೆಡಿ ಅಂತಿಲ್ಲ, ಕ್ರೀಮ್ ಹಾಕಿ ಹಣೆ ಮೇಲೊಂದು ಬಿಂದಿ ಇಟ್ಟು ಹೊರಬಿಸ್ಬೇಕು. ನಾನು ಕ್ರೀಮ್ ಹಾಕ್ಕೊಂಡು ಹಣೆ ಮೇಲೆ ಇಟ್ಕೊಂಡು ಅಪ್ಪುಗೋಸ್ಕರ ವೇಟಿಂಗ್. ಅವನಿನ್ನ ಮಲಗಿದ್ದಾನೆ. ಅಪ್ಪು ಅವನ ಎದ್ಮೇಲೆ ಆಚೆ ಪೂಜೆ ಮಾಡಬೇಕು. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇವಿನ ಸೊಪ್ಪು ತರಬೇಕು. ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲೋಯ್ತಾ ಇದೆಯೇ? ಜಸ್ಟ್ ಎದ್ದು ಬಂದಾಗ ಅದಕ್ಕೆ ಅಂತಿದ್ದ. ಅವನಿಗೂ ಕೈ ಕಾಲು ಮುಖ ತೊಳೆದು ಫ್ರೆಶ್ ಅಪ್ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಲೋಟದಲ್ಲಿ ಇಟ್ಟಿರೋದು ತಂಪು ಮಾಡಿ ಇಟ್ಟಿರೋದು ದೇವರಿಗೆ ತಂಪು ಮಾಡಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ನಾನು ಪೂಜೆ ಮಾಡಿ ನೆಕ್ಸ್ಟ್ ಅಪ್ಪು ಕೈಲೂ ಮಾಡಿಸ್ದೆ. ಯಾಕಂದರೆ ಮೇನಾಗಿ ಆರಕೆ ಮಾಡ್ಕೊಂಡಿದ್ದು ಅವನಿಗೆ ಅಲ್ವಾ, ಅವ್ನ ಕೈಲಿ ಪೂಜೆ ಮಾಡಿಸಿ ಆರತಿ ಕೂಡ ಅವ್ನ ಕೈಲೇ ಮಾಡಿಸ್ತು. ಸೊ ಅವನ ಆರತಿ ಎಲ್ಲ ಮಾಡಾದ್ಮೇಲೆ ಹೋಗಿ ಕೈ ಮುಕ್ಕೋತಾ ಇದ್ದಾನೆ. ಕೋಳಿ ಒಪ್ಪಿಸ್ಕೊಂಡು ಪೂಜೆ ಮಾಡಿದ್ದೆಲ್ಲ ಆಯಿತು. ಸೊ ಕೋಳಿಗೆ ತೀರ್ಥ ಹಾಕೋದ್ಮೇಲೆ ಒದ್ರಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಇನ್ನು ಕೋಳಿ ತೊಗೊಂಡೋಗಿ ಕಟ್ ಮಾಡಿಸ್ಕೊಂಡು ಬಂದು ಅಡುಗೆ ಮಾಡೋದಷ್ಟೇ, ಅಡುಗೆ ಮಾಡಿ ತಿನ್ನೋದು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ
ಒಪ್ಪಿಸ್ಕೊಂಡಿದ್ದ ಕೋಳಿಲಿ ಸಾಂಬಾರು ಮಾಡಿ ಮತ್ತು ಇನ್ನೊಂದು ಕೋಳಿ ಹಾಕ್ಸ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಕಬಾಬ್ ಮಾಡಿದ್ದು ಈ ವಿಡಿಯೋನ ಕುಕ್ಕಿಂಗ್ದು ಆ್ಯಡ್ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.